ಭ್ರಷ್ಟಾಚಾರಕ್ಕಾಗಿ ಆತ್ಮಹತ್ಯೆ ಆಗಿದೆ. ಆ ಆತ್ಮಹತ್ಯೆಗೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಕಾರಣ. ಇವರನ್ನ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದೀರಲ್ರಿ ಈ ಸರ್ಕಾರದಲ್ಲಿ. ಎಲ್ಲದಕ್ಕೂ ನಂದೆಲ್ಲಿಡ್ಲಿ ಅಂತ ಹೇಳಿ ಮೂಗು ತೂರಿಸುವ ಸಚಿವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಸುಪಾರಿಯಲ್ಲಿ ಭಾಗವಹಿಸಿದಂತೆ ಆಗಲ್ವಾ? ಒಬ್ಬ ಸುಪಾರಿ ಕೊಡುವಂತಹ ಸಚಿವನ್ನ ಮಂತ್ರಿಮಂಡಲದಲ್ಲಿ ಹೇಗ್ರಿ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವರೇ? ನೀವು ಡೆತ್ ನೋಟ್ ನಲ್ಲಿ ಅವರು ಬರ್ಕೊಂಡಿದ್ದಾರೆ, ಮಂತ್ರಿಗಳು ಅಂದ್ರೆ ಇವರೇ ಪ್ರಿಯಾಂಕ್ ಖರ್ಗೆ ಅವರು ಅಂದಿನ ಸಿಇ ಇಜಾಜ್ ಹುಸೇನ್ ರವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿ ಕೊಡು ಎಂದು ಹೇಳಿರುತ್ತಾರೆ. ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ. ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ? ನಾವಿರೋದೇ ನಿಮ್ಮನ್ನು ರಾಜೀನಾಮೆ ಕೊಡಿಸೋದಕ್ಕೆ. ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ನಡೆಯಲ್ಲ ಅಂತ ಹೇಳುವಂತಹ ಧೈರ್ಯ ನಿಮಗೆ ಹೇಗೆ ಬಂತು? ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದೊಡ್ಡ ಮುಜುಗರವನ್ನು ತರ್ತಾ ಇದೆ. ಇದನ್ನು ಬಿಜೆಪಿ ಬಿಡುವ ಲಕ್ಷಣ ಕಾಣಿಸ್ತಾ ಇಲ್ಲ. ನೀವು ಬಟ್ಟೆ ಹರ್ಕೊಂಡ್ರು ನಾನು ರಾಜೀನಾಮೆ ಕೊಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಆದರೆ ಪ್ರಿಯಾಂಕ್ ಖರ್ಗೆ ಎಲ್ಲ ವಿಷಯದಲ್ಲೂ ಹೇಗೆ ಮೂಗು ತೋರಿಸ್ತಾರೆ ಅಂದರೆ, ಇಡೀ ರಾಜ್ಯದಲ್ಲಿ ಯಾವ ಸಮಸ್ಯೆ ಆದರೂ ವಿರೋಧ ಪಕ್ಷದವರೇ ಕಾರಣ ಅಂತ ಮೂಗು ತೋರಿಸುವಂಥ ಪ್ರಿಯಾಂಕ್ ಖರ್ಗೆ ಮೇಲೆ ಇವರು ಯಾವ ಥರದ ಸಚಿವ, ನಂದೆಲ್ಲಿಡ್ಲಿ ಸಚಿವ ಇವರು ಅಂಥೇಳಿ ಕುರ್ಚಿ ಮಾಜಿ ಶಾಸಕ ಪಿ ರಾಜೀವ್ ಪಾಯಿಂಟ್ ಬೈ ಪಾಯಿಂಟ್ ಸಚಿನ್ ಪಾಂಚಾಳ್ ಬರೆದಂಥ ಡೈಯಿಂಗ್ ಡಿಕ್ಲರೇಷನನ್ನು ಓದಿದ್ದಾರೆ. ಬಹುಶಃ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಓದೋದಕ್ಕೆ ಸಮಯ ಇಲ್ಲ ಅನಿಸುತ್ತೆ. ಯಾಕೆಂದರೆ ಅವರು ಎಲ್ಲ ಇಲಾಖೆಯಲ್ಲೂ ಮೂಗು ತೋರಿಸ್ಬೇಕು, ಎಲ್ಲ ವಿಷಯದಲ್ಲೂ ಮಾತಾಡಬೇಕು, ಎಲ್ಲ ವಿಚಾರಕ್ಕೂ ಪ್ರತಿಕ್ರಿಯೆ ಕೊಡಬೇಕು. ಅಷ್ಟರ ಮಟ್ಟಿಗೆ ನಂದೆಲ್ಲಿಡ್ಲಿ ಅನ್ನುವ ಸಚಿವ, ನಂದೆಲ್ಲಿಡ್ಲಿ, ನಾನೇನು ಮಾತಾಡಲಿ ಅಂತ ಹೇಳೋಕೆ ಬರುವಂಥ ಸಚಿವ ತನ್ನ ಒಂದು ಇಲಾಖೆಯಲ್ಲಿ ಆಗಿರುವಂಥ ಒಂದು ಆತ್ಮಹತ್ಯೆಗೆ ತಾನೇ ಸುಪಾರಿ ಕೊಟ್ಟಿರೋದು ಅನ್ನೋದನ್ನು ಬರೆದಿದ್ದಾನೆ ಇಲ್ಲಿ. ಅಂದರೆ ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ ತನ್ನ ಡೈಯಿಂಗ್ ಡಿಕ್ಲರೇಷನ್ನಲ್ಲಿ ಬರೆದಿರುವಂಥದ್ದು. ಇದು ಸಚಿವರ ಆದೇಶದ ಮೇರೆಗೇ ಈ ಒಂದು ಟೆಂಡರನ್ನು ಕೊಡಬೇಕು ಅಂಥೇಳಿ ಆಗಿತ್ತು. ಹಾಗಾಗಿ ಸಚಿವರು ಹಾಗೆ ಅವರ ಆಪ್ತರೆಲ್ಲರೂ ಸೇರಿಕೊಂಡು ಸುಪಾರಿಗೆ ಕೊಟ್ಟಿದ್ದಾರೆ. ಅದು ಬಿ ಜೆ ಪಿಯ ಬಸವರಾಜ್ ಮತ್ತಿಮೂಡ್ ಶಾಸಕರಿದ್ದಾರೆ, ಹಾಗೆಯೇ ಆಂದೋಲ ಸ್ವಾಮೀಜಿ ಇದ್ದಾರೆ, ಹಾಗೆಯೇ ಬಿ ಜೆ ಪಿಯ ಕಲಬುರಗಿ ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್ ಇದ್ದಾರೆ. ಇವರು ಎಲ್ಲರನ್ನ ಕೊಲ್ಲೋದಕ್ಕೆ ಸುಪಾರಿ ಕೊಟ್ಟಿದ್ದಾರೆ. ಆ ಸುಪಾರಿಗೆ ಸಾಥ್ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವರು. ಅಂದರೆ ಆ ಸಚಿವರನ್ನು ನಾವೇನು ಮಾಡಲ್ಲ ರೀ, ಆ ಸಚಿವರು ನಮ್ಮ ಜೊತೆಗೆ ಇರ್ತಾರೆ, ಅವರೇನು ತಪ್ಪು ಮಾಡಿಲ್ಲ ಅಂತ ಹೇಳೋ ಕೊಟ್ಟಿದ್ದಾರಲ್ಲ. ಈ ಡೈಯಿಂಗ್ ಡಿಕ್ಲರೇಷನ್ ಇದೆಯಲ್ಲ, ಇದು ಹಾಗಾದರೆ ಏನು ಹೇಳ್ತಾ ಇದೆ, ಯಾರನ್ನ ಹೇಳ್ತಾ ಇದೆ? ಮಾನ್ಯ ಮಂತ್ರಿಗಳು ಅಂತ ಅಲ್ಲಿ ಮೆನ್ಷನ್ ಮಾಡಿರೋದು ಯಾರನ್ನ? ಹೀಗೆ ಎಲ್ಲದಕ್ಕೂ ಎದೆ ಉಬ್ಬಿಸಿ ನಿಂತ್ಕೊಂಡು ಮಾತಾಡುವಂಥ ಸಚಿವ ಪ್ರಿಯಾಂಕ್ ಖರ್ಗೆ ಕಾನೂನನ್ನು ತಿಳ್ಕೊಳ್ಳಲ್ವಾ? ಸಂವಿಧಾನದ ಪ್ರಕಾರನೇ ನಾನಿರೋದು ಅಂತ ಹೇಳ್ತಾರಲ್ಲ, ಹಾಗಾದರೆ ಕಾನೂನಿನ ಅಡಿಯಲ್ಲಿ ಅವರೊಬ್ಬ ಸುಪಾರಿ ಕಿಲ್ಲರ್, ಅವರು ರಾಜೀನಾಮೆ ಕೊಡಬೇಕು. ನೀವು ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾರೆ ಅವರು. ಒಂದು ನಾಯಿ ಕುಂಟ್ಕೊಂಡು ಹೋಗ್ತಿದ್ರು ಅದ್ರ ಬಗ್ಗೆ ಮಾತಾಡ್ತಾರೆ. ಕುರ್ಚಿ ಶಾಸಕ ಪಿ ರಾಜೀವ್ ಮಾಜಿ ಶಾಸಕ ಸರಿಯಾಗಿ ಜಾಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ. ನಾಯಿ ಕುಂಟ್ಕೊಂಡು ಹೋದರೂ ಕೂಡ ಅದರ ಬಗ್ಗೆ ಮಾತಾಡುವಂಥ ಶಾಸಕರಿಗೆ ಈಗ ಇಂಥ ಒಬ್ಬ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋಕ್ಕಾಗ್ತಿಲ್ಲ. ಅದು ಸಂಬಂಧನೇ ಇಲ್ಲ ಅಂತ ಇದ್ದಾರೆ. ಯಾಕೆಂದರೆ ಅದರಲ್ಲಿ ಅವರೇ ಸುಪಾರಿ ಕೊಟ್ಟವರು. ಹೀಗೆ ನಾವು ಏನು ಮಾಡಬೇಕೋ ಅದನ್ನು ನಾವು ತಯಾರಿ ಮಾಡಿಕೊಂಡೇ ಬಂದಿದ್ದೀವಿ. ನಿಮ್ಮ ರಾಜೀನಾಮೆ ತಗೋತೀವಿ. ಕನಿಷ್ಠ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಲೋಕಸಭೆಯಲ್ಲಿ ಸಂವಿಧಾನ ಪುಸ್ತಕ ಇಟ್ಕೊಂಡು ಸಂವಿಧಾನ ಇದರ ರಕ್ಷಣೆಗೆ ನಾವಿದ್ದೀವಿ ವಿರೋಧ ಪಕ್ಷದವರು ಅಂತ ನಿಂತ್ಕೋತಾರಲ್ಲ. ಸಂವಿಧಾನ ಈ ರೀತಿಯ ಬಡ ಗುತ್ತಿಗೆದಾರನ ಹಕ್ಕನ್ನು ರಕ್ಷಣೆ ಮಾಡಬೇಡ. ತನ್ನ ಮಗನಿಗೆ ಹೇಳಿ ರಾಜೀನಾಮೆ ಅವರಾದರೂ ಕೊಡಿಸ್ಲಿ. ನೀನು ಆರೋಪ ಮುಕ್ತ ಆಗೋವರೆಗೂ ರಾಜೀನಾಮೆ ಕೊಟ್ಟಿರಪ್ಪ ಅಂತ ತಂದೆ ಮಗನಿಗೆ ಹೇಳಿದ್ರೆ ರಾಜೀನಾಮೆ ಕೊಡ್ತಾರೇನೋ, ಆದರೆ ನಾವು ಕೊಡೋವರೆಗೂ ಬಿಡಲ್ಲ ಅಂತ ಒಂದೊಂದು ಸಾಲನ್ನು ಕೂಡ ಓದಿ ಸಚಿನ್ ಪಾಂಚಾಳ್ ಬರೆದಂಥ ಡೈಯಿಂಗ್ ಡಿಕ್ಲರೇಷನ್ನ ಒಂದೊಂದು ಸಾಲನ್ನು ಕೂಡ ಓದಿ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸಮಯ ಇಲ್ಲ ಅಂತಂದರೆ ನೋಡಿ, ಇದು ಹೀಗೆ, ಇದು ನೇರವಾಗಿ ನಿಮ್ಮ ಮೇಲೆ ಆರೋಪ ಇರುವಂಥದ್ದು. ನಿಮ್ಮನ್ನು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಬ್ಯಾಕ್ ಮಾಡ್ತಾರೆ ಅಂದರೆ, ನಿಮ್ಮ ಜೊತೆ ನಿಂತ್ಕೋತಾರೆ ಅಂತ ಹೇಳಿದರೆ, ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅವರು ಕೂಡ ಪಾಲ್ದಾರರಾಗಿಬಿಡ್ತಾರೆ ಅನ್ನೋ ರೀತಿ ನಂದೆಲ್ಲಿಡ್ಲಿ ಸಚಿವ ಇವರು ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ BJP ಸರ್ಕಾರ ಇದರ ಮೇಲೆ ಮತ್ತಷ್ಟು ಸ್ಟ್ರಾಂಗ್ ಆಗಿ, ಯಾಕೆಂದರೆ ಪ್ರಿಯಾಂಕ್ ಖರ್ಗೆ ಅವ್ರ ತಂದೆ AICC ಅಧ್ಯಕ್ಷ, ಪ್ರಿಯಾಂಕ್ ಖರ್ಗೆ ಇಲ್ಲೊಬ್ಬ ಕ್ಯಾಬಿನೆಟಲ್ಲಿ ಒಂದು ಪ್ರಮುಖವಾದಂಥ ಸಚಿವ ಸ್ಥಾನ ಇರುವಂಥವ್ರು. ಹಾಗೆ ಕಾಂಗ್ರೆಸ್ ಪರವಾಗಿ BJPಯವರು
ಒಂದು ಸಣ್ಣ ನಾಯಿ ಕುಂತ್ಕೊಂಡೋದ್ರು ಮಾತಾಡ್ತಾರೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ಎಲ್ಲವನ್ನೂ ಕೂಡ ಪದೇ ಪದೇ ಚುಚ್ಚಿ ಚುಚ್ಚಿ ಮಾತಾಡುವಂಥವ್ರು. ಅದಕ್ಕೆ ಬಿ ಜೆ ಪಿಯವರು ಕೂಡ ಈ ಬಾರಿ ಚುಚ್ಚೋದಕ್ಕೆ ನಮಗೆ ಚಾನ್ಸ್ ಸಿಕ್ಕಿದೆ, ಈಗ ನಾವು ಕೊಡ್ತೀವಿ ನೋಡಿ ಅಂತ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡೋವರೆಗೂ ಬಿಡೋದಿಲ್ಲ ಅಂತ. ಇದು ಪಿ ರಾಜೀವ್ ಅವರ ಖಡಕ್ ಮಾತುಗಳು. ಸರ್ವ ಖಾತೆಯ ಸಚಿವರು ಎಲ್ಲದಕ್ಕೂ ನಂದೆಲ್ಲಿಡ್ಲಿ ಅಂತ ಹೇಳಿ ಮೂಗು ತೂರಿಸುವ ಸಚಿವರು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅಂತ ಹೇಳಿ ಘೋಷಣೆ ಮಾಡಿಕೊಂಡಿದ್ದಾರೆ. ಒಂದು ನಾಯಿ ಕುಂತ್ಕೊಂಡು ನಡೆದ್ರೆ ಅದರ ಬಗ್ಗೆ ಮಾತನಾಡುವಂತಹ ಸಚಿವ, ಒಬ್ಬ ವ್ಯಕ್ತಿ ರೈಲ್ವೆ ಹಳಿಗೆ ತನ್ನ ತಲೆಯನ್ನು ಕೊಟ್ಟು ಆತ್ಮಹತ್ಯೆ ಮಾಡ್ಕೊಳ್ತಾನೆ ಅಂದರೆ ಅದರ ಬಗ್ಗೆ ಮಾತನಾಡುವಂತಹ ಮನುಷ್ಯತ್ವವನ್ನು ಯಾಕೆ ಕಳ್ಕೊಂಡ್ರು ಅನ್ನುವಂಥದ್ದು ನನ್ನ ಪ್ರಶ್ನೆ. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ನಾನು ಯಾಕ್ರಿ ರಾಜೀನಾಮೆ ಕೊಡಬೇಕು, ನನ್ನ ಹೆಸರು ಉಲ್ಲೇಖ ಇದೆ ಏನ್ರಿ ಅದರಲ್ಲಿ ಅಂತ ಪ್ರಶ್ನೆ ಮಾಡ್ತಾರೆ. ಬಹುತೇಕ ಅವರ ಎಲ್ಲದರಲ್ಲೂ ಮೂಗು ತೂರಿಸುವಂತಹ ಕೆಲಸದ ಒತ್ತಡದಲ್ಲಿ ಸಚಿನ್ ಪಾಂಚಾಳ್ ಅವರ ಡೆತ್ ನೋಟನ್ನು ಕೋರ್ಟಿನ ಡೈರೆಕ್ಷನ್ ಪ್ರಕಾರ ಅದು ಡೈಯಿಂಗ್ ಡಿಕ್ಲರೇಷನ್, ಆ ಡೆತ್ ನೋಟನ್ನು ವ್ಯವಧಾನದಿಂದ ಓದುವಂತಹ ತಾಳ್ಮೆನೂ ಕೂಡ ಅವರಿಗೆ ಇರಲಿಕ್ಕಿಲ್ಲ. ಡೆತ್ ನೋಟ್ನಲ್ಲಿ ಈ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬಯಲಾಗಿದೆ. ಈ ಡೆತ್ ನೋಟ್ನಲ್ಲಿ ಸುಪಾರಿ ಕೊಡುವಂಥವರು ಈ ಸರ್ಕಾರದ ಮಂತ್ರಿಮಂಡಲದ ಒಳಗೆ ಇದ್ದಾರೆ ಅನ್ನೋದು ಬಹಿರಂಗ ಆಗಿದೆ. ಭ್ರಷ್ಟಾಚಾರದ ಕುರಿತಾಗಿ ಇಷ್ಟು % ಕಮಿಷನ್ ಬೇಕು ಅಂತ ಹೇಳಿದ್ದಕ್ಕೆ ನಾನು ದುಡ್ಡು ಹೊಂದಿಸಿದೆ, ಉಳಿದ ದುಡ್ಡಿಗೆ ಹಿಂಸೆ ಕೊಟ್ಟರು, ಜೀವ ಬೆದರಿಕೆಯನ್ನು ಹಾಕಿದರು. ಆತ ಆ ಉಳಿದ ದುಡ್ಡಿಗೆ ಜೀವ ಬೆದರಿಕೆ ಹಾಕ್ತಾನೆ ಅಂದರೆ ಬೆನ್ನಿಗೆ ಯಾರು ನಿಂತಿದ್ದು? ಮನೆಗೆ ನುಗ್ಗಿ ನನಗೆ ಬಾಕಿ ದುಡ್ಡು ಕೊಡು ಅಂತ ಹೇಳಿ ಬೆದರಿಕೆ ಹಾಕ್ತಾನೆ ಅಂದರೆ ಅವನ ಹಿಂದೆ ನಿಂತ ಸಚಿವ ಯಾರು? ಡೆತ್ ನೋಟ್ನಲ್ಲಿ ಅವರು ಬರ್ಕೊಂಡಿದ್ದಾರೆ, ಮಾನ್ಯ ಮಂತ್ರಿಗಳು ಅಂದರೆ ಇವರೇ ಪ್ರಿಯಾಂಕ್ ಖರ್ಗೆ ಅವರು ಅಂದಿನ ಸಿಇ ಇಜಾಜ್ ಹುಸೇನ್ ರವರಿಗೆ ಮೊಬೈಲ್ ಕಾಲ್ ಮೂಲಕ ಟೆಂಡರ್ ಮಾಡಿಕೊಡು ಎಂದು ಹೇಳಿರುತ್ತಾರೆ. ಆ ಹೇಳಿದ್ದನ್ನು ಇಟ್ಕೊಂಡೇ ಕಮಿಷನ್ನಿಗೆ ಆತ ಬೆದರಿಕೆ ಹಾಕಿದ್ದಾನೆ. ಅಂದರೆ ಇಂಡೈರೆಕ್ಟ್ ಆಗಿ ವಸೂಲಿ ಮಾಡೋದಕ್ಕೆ ಯಾರು ಆರೋಪಿ ಇದ್ದಾನೆ ಆತನ ಹಿಂದೆ ಪ್ರಿಯಾಂಕ್ ಖರ್ಗೆ ನಿಂತಿದ್ದಾರೆ ಅಂತಲೇ ಡೆತ್ ನೋಟ್ನ ಅರ್ಥ. ಈ ಮಟ್ಟದ ಭ್ರಷ್ಟಾಚಾರ ಇದೆ. ಭ್ರಷ್ಟಾಚಾರಕ್ಕಾಗಿ ಆತ್ಮಹತ್ಯೆ ಆಗಿದೆ. ಆ ಆತ್ಮಹತ್ಯೆಗೆ ನೇರವಾಗಿ ಪ್ರಿಯಾಂಕ್ ಖರ್ಗೆ ಕಾರಣ. ಡೆತ್ ನೋಟ್ನಲ್ಲೇ ಇರುವಂಥದ್ದು. ಎರಡನೇದು, ಇಡೀ ದೇಶ ಬೆಚ್ಚಿ ಬೀಳುವಂತಹ ಸುದ್ದಿ ಇದು. ಸುಪಾರಿ ಕೊಟ್ಟು ಕೊಲೆ ಮಾಡಿಸ್ತೀರಾ? ಸುಪಾರಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ? ಒಬ್ಬ ಲಿಂಗಾಯತ ಸಮುದಾಯದ ಸ್ವಾಮೀಜಿ, ಒಬ್ಬ ದಲಿತ ಸಮುದಾಯಕ್ಕೆ ಸೇರಿರುವಂತಹ ಶಾಸಕ, ಇನ್ನೊಬ್ಬ ದಲಿತ ಮುಖಂಡ, ಇನ್ನೊಬ್ಬ ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ. ಇವರನ್ನ ಕೊಲೆ ಮಾಡಲಿಕ್ಕೆ ಸುಪಾರಿ ಕೊಟ್ಟಿದ್ದೀರಲ್ರಿ ಈ ಸರ್ಕಾರದಲ್ಲಿ. ಬಹುತೇಕ ರಾಜ್ಯ ಇದನ್ನು ಗಮನಿಸಬೇಕು. ಡೆತ್ ನೋಟ್ನಲ್ಲಿ ಅವರು ಕ್ಲಿಯರ್ ಮೆನ್ಷನ್ ಮಾಡ್ತಾರೆ, ಆಂದೋಲ್ ಸ್ವಾಮಿ, ಚಂದು ಪಾಟೀಲ್, ಮಣಿಕಂಠ್ ರಾಠೋಡ್, ಬಸವರಾಜ್ ಮತ್ತಿಮೂಡ್ ಇವರನ್ನ ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಲಾಗಿದೆ. ಅಂದರೆ ಸುಪಾರಿ ಕೊಡಲಾಗಿದೆ. ಸುಪಾರಿ ಯಾರಿಂದ ಕೊಡಲಾಗಿದೆ? ಮುಂದುವರೆದು ಹೇಳ್ತಾರೆ, ಈತ ಮತ್ತು ಈತನ ಗ್ಯಾಂಗ್ ಬೆನ್ನಿಗೆ ಮಾನ್ಯ ಮಂತ್ರಿಗಳು ಸಪೋರ್ಟ್ಗೆ ಇದ್ದಾರೆ. ಅಂದರೆ ಪ್ರಿಯಾಂಕ್ ಖರ್ಗೆ ನೇರವಾಗಿ ಸುಪಾರಿಯಲ್ಲಿ ಭಾಗವಹಿಸಿದಂತೆ ಆಗಲ್ವಾ?
ಇದನ್ನು ಹಗುರವಾಗಿ ತಗೊಳ್ತೀರಾ? ಒಬ್ಬ ಸುಪಾರಿ ಕೊಡುವಂತಹ ಸಚಿವನ್ನ ಮಂತ್ರಿಮಂಡಲದಲ್ಲಿ ಹೇಗ್ರೆ ಇಟ್ಕೊಳ್ತೀರಿ ಸಿದ್ದರಾಮಯ್ಯನವರೇ ನೀವು? ನಾನು ಒತ್ತಾಯ ಮಾಡುವಂಥದ್ದು, ಒಂದು, ಭ್ರಷ್ಟಾಚಾರಕ್ಕಾಗಿ ಹಿಂಸೆ ಮಾಡಿ ಆತ್ಮಹತ್ಯೆಗೆ ದುಷ್ಪ್ರೇರಣೆ ಆಗಿದ್ದೀರಿ, ಅದರಲ್ಲಿ ನೇರವಾಗಿ ಸಚಿವರೇ ಭಾಗಿಯಾಗಿದ್ದೀರಿ, ಡೆತ್ ನೋಟ್ನಲ್ಲಿ ಇದೆ. ಎರಡನೇದು, ಸುಪಾರಿ ಕೊಟ್ಟಿದ್ದಕ್ಕೆ ನೀವು ಬೆನ್ನಿಗೆ ನಿಂತಿದ್ದೀರಿ ಅಂದ್ರೆ ನೀವು ಸುಪಾರಿ ಕೊಟ್ಟಿದ್ದೀರಿ ಅಂತಾನೆ ಅರ್ಥ. ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಖರ್ಗೆ ಒಂದು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಗ ಸುಪಾರಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು ಕ್ಷಣ ಸಂವಿಧಾನದ ಬಗ್ಗೆ ಮಾತನಾಡೋರು ಇವರು ಇರಬಾರ್ದು. ಸುಪಾರಿ ಆರೋಪ ನನ್ನ ಮೇಲೆ ಬಂದಿದೆ ಅಂದರೆ ನಾನು ತನಿಖೆ ಎದುರಿಸೋವರೆಗೆ ನಾನು ಹೊರಗಿರ್ತೀನಿ ಅಂತ ಹೇಳಿ ಸಂವಿಧಾನದ ಬಗ್ಗೆ ಮಾತನಾಡೋ ಪ್ರಿಯಾಂಕ್ ಖರ್ಗೆ ಮೊದಲು ಹೇಳಬೇಕಾಗಿತ್ತು. ಹೇಳಿದ್ದೇನು? ಬಟ್ಟೆ ಹರ್ಕೊಂಡ್ರು ರಾಜೀನಾಮೆ ಕೊಡಲ್ಲ ಅಂತ. ನಿಮಗಾಗಿ ನಾವ್ಯಾಕೆ ಬಟ್ಟೆ ಹರ್ಕೊಳ್ಳೋಣ? ನಾವಿರೋದೇ ನಿಮ್ಮನ್ನು ರಾಜೀನಾಮೆ ಕೊಡಿಸೋದಕ್ಕೆ. ಎರಡನೇದಾಗಿ, ರಾಷ್ಟ್ರೀಯ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು, ನಿಮ್ಮ ಮಗ ಸುಪಾರಿಯಲ್ಲಿ ಭಾಗವಹಿಸಿದಾರೋ ಇಲ್ಲೋ ಅಲ್ಲಿವರೆಗೆ ನೀವಾದರೂ ಬುದ್ಧಿ ಹೇಳಿ. ಇಷ್ಟು ದೊಡ್ಡ ಆರೋಪ ಇಲ್ಲಿಯವರೆಗೆ ಯಾವ ಸಚಿವರ ಮೇಲೆ ಬಂದಿಲ್ಲ. ಈ ಆರೋಪ ಮುಕ್ತ ಆಗುವವರೆಗೂ ನೀನು ಸಚಿವನಾಗಿ ಮುಂದುವರಿಬೇಡ ಅಂತ ಹೇಳಿ ನಿಮ್ಮ ಮಗನಿಗೆ ನೀವಾದರೂ ಬುದ್ಧಿ ಹೇಳಿ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತಾನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಹೇಳಿದರು, ಇಲ್ಲಿ ಸಂವಿಧಾನದ ಇದು ಅಂಬೇಡ್ಕರ್ ಅವರ ಸಿದ್ಧಾಂತ ನಡೆಯಲ್ಲ, ಸಿದ್ದರಾಮಯ್ಯನವರ ಸಿದ್ಧಾಂತ ನಡೀತಾ ಇದೆ ಅಂತ. ನಾನು ಹೇಳಿದ್ದಲ್ಲ, ನರೇಂದ್ರ ಸ್ವಾಮಿ ಅವರಿಗೆ ನಾನು ಪ್ರಶ್ನೆ ಮಾಡ್ತಾನೆ, ಕರ್ನಾಟಕದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ನಡೆಯಲ್ಲ ಅಂತ ಹೇಳುವಂತಹ ಧೈರ್ಯ ನಿಮಗೆ ಹೇಗೆ ಬಂತು? ಎರಡನೇದು, ಸಿದ್ದರಾಮಯ್ಯನ ಸಿದ್ಧಾಂತ ಜಾರಿಯಲ್ಲಿದೆ ಅಂತ ಹೇಳಿದ್ರಲ್ಲ, ಇದೇನಾ ನಿಮ್ಮ ಸಿದ್ದರಾಮಯ್ಯನ ಸಿದ್ಧಾಂತ?